ಕಾಲೇಜ್ ಅವ್ರು ಕೂತಿದ್ದಾರೆ. ವಿದ್ಯಾಭ್ಯಾಸಕ್ಕೆ ನನ್ನ ಕ್ಷೇತ್ರ ನಂಬರ್ 1 ಪೊಸಿಷನ್ ಅಲ್ಲಿದೆ. ಯಾಕಂದ್ರೆ ಯೂನಿವರ್ಸಿಟಿ ಇದೆ, ಕಾಲೇಜ್ ಇದೆ, ಸ್ಕೂಲ್ ಇದೆ. ಆಲ್ ಬೆಸ್ಟ್ ಆಫ್ ಸ್ಕೂಲ್ಸ್ ಅಂಡ್ ಎಜುಕೇಶನ್ ಈಸ್ ಇನ್ ಶಾಂತಿನಗರ್. ಐ ಪ್ರೌಡ್ಲಿ ಅನೌನ್ಸ್ ದಟ್ ಹಿಯರ್ ಅಂಡ್ ಅವರ್ ಮಿನಿಸ್ಟರ್ ಇಸ್ ಆಲ್ಸೋ ಸಿಟಿಂಗ್ ವಿತ್ ಅಸ್ ಟುಡೇ. ಹಾಗೆ ಸರ್ಕಾರಿ ಡಿಗ್ರಿ ಕಾಲೇಜು ನಮ್ಮ ಕ್ಷೇತ್ರದಲ್ಲಿ ಇರಲಿಲ್ಲ. ಕಳೆದ ಸರ್ಕಾರದಲ್ಲಿ ಕೈ ಕಾಲು ಹಿಡಿದು ಒಂದು ಡಿಗ್ರಿ ಆಫ್ಟರ್ ಇಂಡಿಪೆಂಡೆನ್ಸ್ ಫಸ್ಟ್ ಗೌರ್ಮೆಂಟ್ ಡಿಗ್ರಿ ಕಾಲೇಜು ನಮ್ಮ ಕ್ಷೇತ್ರದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡುವಂಥ ದಿಕ್ಕಿನಲ್ಲಿ ಶಾಂತಿನಗರದಲ್ಲಿ ಸಂಪೂರ್ಣ ಪ್ರಯತ್ನ ಆಗಿದೆ, ಕೆಲಸ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾ, ಈ ಮಾನವೀಯತೆ ಹಬ್ಬ, ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಏನಿದು, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ವಿಶ್ವ ಮಾನವ ಸಂದೇಶವನ್ನು ಕೊಡ್ತಾರೆ. ಬಹಳ ಹಿಂದೆ ಕೊಟ್ಟಂತ ಸಂದೇಶ. ನಿಜವಾಗ್ಲೂ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಸ್ವರ್ಗವನ್ನ ಭೂಮಿಯಲ್ಲೇ ನಾವು ಕಾಣಬಹುದು. ಅವ್ರು ಹೇಳ್ತಾರೆ, ಹುಟ್ಟೋ ಪ್ರತಿಯೊಂದು ಮಗು ವಿಶ್ವಮಾನವನಾಗಿ ಹುಡ್ತಾನೆ ಅಂತ. ನಂತರ ಆ ಮಗುವನ್ನ ಅಲ್ಪಮಾನವನಾಗಿ ಬದಲಾಯಿಸ್ತೀವಿ. ಆ ಮಾನವನನ್ನ ಮತ್ತೆ ವಿಶ್ವಮಾನವ ಮಾಡಬೇಕಾದ್ರೆ ಅದು ವಿದ್ಯಾಭ್ಯಾಸದ ಮುಖಾಂತರ ಮಾತ್ರ ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಆವತ್ತೇ ಕುವೆಂಪು ಅವರು ಹೇಳಿರೋ ಮಾತನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಇವತ್ತು ಖಂಡಿತವಾಗಿ ವಿಶ್ವ ಮಾನವ ಸಂದೇಶ ತಗೊಂಡ್ಬಿಟ್ರೆ ಇಡೀ ವಿಶ್ವ ನಮಗೆ ಸೇರುತ್ತೆ. ನಾವು ಯಾಕೆ ಕೇವಲ ಯಾವುದೋ ಒಂದು ರೋಡು, ಗಲ್ಲಿ, ಒಂದು ಏರಿಯಾಕ್ಕೆ ಸೇರಬೇಕು? ಮಾನವರೆಲ್ಲ, ಮಾನವ ಕುಲ ನಮಗೆ ಸೇರುತ್ತೆ ಅನ್ನೋದನ್ನ ನಾವು ಮನಸಾರ ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ಸಂತೋಷವಾಗಿರ್ಬೋದು. ಅದರಲ್ಲಿ ಕುವೆಂಪು ಹೇಳ್ತಾರೆ, ಯಾರಾದರೂ ಒಬ್ಬ ನಾಯಕ ಕೇವಲ ಅವನ ಸಮುದಾಯ, ಅವನ ಜಾತಿ, ಧರ್ಮಕ್ಕೆ ನಾಯಕನಾದ್ರೆ ಅವನ ನಾಯಕನಲ್ಲ, ಇಡೀ ಮಾನವ ಕುಲಕ್ಕೆ ನಾಯಕನಾಗಬೇಕು ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಜಾತಿಗಳನ್ನ ಇಟ್ಟು ರಾಜಕೀಯ ಮಾಡುವಂಥದ್ದು, ಜಾತಿಗಳ ಮೇಲೆ ಬಿಡುವಂಥದ್ದು. ಬಿಡಿ ಅದನ್ನೆಲ್ಲ, ಮನುಷ್ಯ ಕುಲಕ್ಕೆ ಒಳ್ಳೇದು ಮಾಡೋರನ್ನ ನಾವು ಹುಡುಕಿ ತಗೊಂಡ್ ಬರೋಣ. ಮನುಷ್ಯರಿಗೆ ಒಳ್ಳೇದು ಮಾಡೋಣ, ಇಡೀ ಮಾನವ ಕುಲಕ್ಕೆ ಒಳ್ಳೇದು ಮಾಡೋಣ. ಮಾನವರನ್ನೆಲ್ಲ ಒಗ್ಗೂಡಿಸಿ ಒಂದಾಗಿ ತಗೊಂಡು ಹೋಗೋಣ. ಅದನ್ನೇ ನಾವು ಇವತ್ತು ಈ ಭಾಗದಲ್ಲಿ ಈಗಾಗಲೇ ಶಾಂತಿನಗರ ಕ್ಷೇತ್ರ, ನಾನು ನನ್ನ ಸ್ನೇಹಿತ ಸುಧಾಕರ್ ಅವ್ರಿಗೆ ಹೇಳ್ತಾ ಇದ್ದೆ, ಇದೊಂದು ಮಿನಿ ಇಂಡಿಯಾ, ಮೋಸ್ಟ್ ಕಾಸ್ಮೋಪಾಲಿಟನ್ ಕಾನ್ಸ್ಟಿಟ್ಯೂನ್ಸಿ. ನಮ್ಮಲ್ಲಿ ಎಲ್ಲ ಭಾಷೆ, ಹಿಂಗೆ ತಮಿಳ್ ಪೇಸರು, ತೆಲುಗು ಪೇಸರು, ಎಲ್ಲ ಭಾಷೆ ಮಾತಾಡ್ತೀವಿ ನಾವು. ನಾನೇ ಭಾಷಣ ಮಾಡ್ತಾ ಭಾಷೆ ಬದಲಾಯಿಸ್ತಾ ಹೋಗ್ತೀನಿ. ಯಾಕಂದ್ರೆ ಎಲ್ಲ ಭಾಷೆಗರು ಇಲ್ಲಿದ್ದಾರೆ. ಆದರೆ ಕನ್ನಡ ನಮ್ಮ ಮಾತೃಭಾಷೆ, ಅದನ್ನ ಎತ್ತಿಡಿದು ಕನ್ನಡ ಭವನವನ್ನ ಕಟ್ಟಿ ಕನ್ನಡ ಭಾಷೆಯನ್ನ ಕಲಿಕೆಯನ್ನ ಮಾಡುವಂತ ಕಾರ್ಯಕ್ರಮ ಕೂಡ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡಿದ್ರು ಹೊರಗಡೆ ಬಂದಾಗ ಕನ್ನಡ ಭಾಷೆಯಲ್ಲೇ ನಾವು ಮಾತಾಡ್ತೀವಿ. ಹಾಗಾಗಿ ಬಂಧುಗಳೇ, ನಾವೆಲ್ಲ ನಮ್ಮ ಪ್ರಯತ್ನ ಏನಿರಬೇಕು ಅಂದ್ರೆ ಒಳ್ಳೆ ಮನುಷ್ಯರಾಗುವಂತ ಪ್ರಯತ್ನ ಇರಬೇಕು. ಯಾರು ಒಳ್ಳೆ ಮನುಷ್ಯ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಒಳ್ಳೆ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡೋದು. ಇನ್ನೊಬ್ಬ ಮನುಷ್ಯ ಕಷ್ಟ ಅಂದ್ರೆ ಅವನ್ ಕೈ ಹಿಡಿಯೋವನು ಒಳ್ಳೆ ಮನುಷ್ಯ. ಜಾತಿ ಧರ್ಮ ಕೇಳಬೇಕಾಗಿಲ್ಲ, ಕೈ ಹಿಡಿಯುವಾಗ, ಸಹಾಯ ಮಾಡುವಾಗ. ಅದೇ ಭಗವದ್ಗೀತೆ ಹೇಳಿರೋದು, ಅದೇ ಬೈಬಲ್ ಹೇಳಿರೋದು, ಅದೇ ಕುರಾನ್ ಹೇಳಿರೋದು. ಯಾವ ಧರ್ಮ ಗ್ರಂಥದಲ್ಲೂ ಜಾತಿ ಮೇಲೆ ಮಾತಾಡಿಲ್ಲ, ಹೇಳಲಿಲ್ಲ. ಭಗವಂತ ಒಬ್ಬನೇ, ಎರಡು ಭಗವಂತ ಖಂಡಿತವಾಗಿಲ್ಲ. ಎಲ್ಲ ಧರ್ಮ ಗುರುಗಳು ಕೂತಿದ್ದೀರಿ, ಯಾರೂ ನನ್ನ ಜೊತೆ ಡಿಸ್ಪ್ಯೂಟ್ ಖಂಡಿತವಾಗಿ ಮಾಡಲ್ಲ. ನಾವು ನಮ್ಮ ಅನುಕೂಲತೆಗೆ ಬೇರೆ ಬೇರೆ ಹೆಸರಲ್ಲಿ ಭಗವಂತನನ್ನ ಕರಿತೀವಿ. ಸೊ ನಾವೆಲ್ಲ ಒಳ್ಳೆ ಮನುಷ್ಯರಾಗುವಂತ ಪ್ರಯತ್ನ ಮಾಡೋಣ. बेंगलुरु के शांतिनगर में फेस्टिवल ऑफ ह्यूमैनिटी का जश्न, इंसानियत के त्यौहार का जश्न, एमएलए यानी हारिस के जज्बे को सलाम। जी हां दोस्तों, एमएलए यानी हारिस के जज्बे को सलाम। क्या हिंदू, क्या मुसलमान, क्या सिख और क्या ईसाई, सभी ने तस्लीम किया हारिस का पैगाम। नफरत को ख़त्म करो, मोहब्बत को परवान चढ़ाओ। इंसानियत व मोहब्बत से ही समाज में शांति बनी रहेगी, समाज में डेवलपमेंट होगा। लड़ाई झगड़ा हेट से कुछ हासिल नहीं होगा।
तुम प्यार की सौगात लिए घर से तो निकलो, रास्ते में तुम्हें कोई भी दुश्मन न मिलेगा। लिहाजा मानवीयता के परचम तले, इंसानियत के परचम तले सबको एक होना होगा। इसीलिए शांति नगर हर साल इंसानियत का त्यौहार मनाता है। एमएलए यानी हारिस का पैगाम। दोस्तों, बेंगलुरु के शांति नगर के नंदन फुटबॉल ग्राउंड में 11 दिनों तक एमएलए यानी हारिस ने अपने हलके के अवाम के साथ, शांति नगर के लोगों के साथ इंसानियत का त्यौहार मनाया। इस मौके पर मेडिकल कैंप, जॉब फेयर, पेंशन अदालत, आधार कार्ड, वोटर आईडी कार्ड, लीगल हेल्प, फ्री सैपलिंग, इस तरह लोगों के फायदे के लिए, लोगों की मदद के लिए कई प्रोग्राम मुनक्कद किए गए। इन वेलफेयर प्रोग्रामों के साथ क्रिकेट, फुटबॉल, कल्चरल प्रोग्राम, एंटरटेनमेंट के प्रोग्राम भी खूब तरीके से मनाए गए। हर साल 11 जनवरी एमएलए यानी हारिस का जन्मदिन होता है, लेकिन हारिस साहब कहते हैं कि वो अपने जन्मदिन की खुशियां मनाने से ज्यादा अपने हलके के लोगों की खिदमत अंजाम देना चाहते हैं और इस बात पर यकीन रखते हैं कि यही है इबादत, यही दीन व ईमान के काम आए दुनिया में इंसान के इंसान। तो दोस्तों, इस मौके पर शांति नगर के लोगों ने बड़ी तादाद में इस फेस्टिवल में हिस्सा लिया, इस खुशी में शामिल हुए। हिंदू, मुस्लिम और ईसाई मजहब के रहनुमाओं ने एमएलए यानी हारिस की इन तमाम कोशिशों की खूब तारीफ व सताइश की। प्रोग्राम के आखिरी दिन मिनिस्टर एमसी सुधाकर ने भी खिताब किया। इस जश्न व खुशी के मौके पर एमएलए यानी हारिस ने क्रिसमस, न्यू ईयर, संक्रांति और पोंगल ये तमाम त्यौहार एक साथ मनाए और तमाम को ये पैगाम दिया कि, तमाम को ये मैसेज दिया कि हिंदू, मुस्लिम, सिख, ईसाई आपस में हैं भाई भाई। हारिस ने अपनी तकरीर में कवि कोयम्पू का हवाला दिया और कहा कि कोयम्पू की आशा की तरह न सिर्फ शांति नगर, न सिर्फ बेंगलुरु और कर्नाटक, बल्कि पूरा मुल्क सर्वजनांगद शांतिय तोटा की तरह फैलता फूलता रहे, आगे बढ़ता रहे। जनूबी हिंद न्यूज रिपोर्ट।